ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 56. ರಾತ್ರಿಯೆಲ್ಲ ವಿದೇಶಿಗನ ಕೈಯಲ್ಲಿ ನಲುಗಿ ಹೋಗಿದ್ದ ಸ್ಟೆಲ್ಲಾಗೆ ಮೆಲ್ಲನೆ ಎಚ್ಚರವಾಗುತ್ತದೆ. ತನ್ನ ಮೈ ಮೇಲೆ ಏನೋ ಭಾರವಿದ್ದಂತೆ ಅನ್ನಿಸುತ್ತಿದ್ದರೆ ಕಣ್ಣು ಬಿಟ್ಟು ನೋಡಿದಾಗ ಅವಳ ಮೇಲೆ ಕೋಣದಂತೆ ಅಡ್ಡಲಾಗಿ ಬಿದ್ದು ಮಲಗಿರುವುದು ಕಾಣಿಸುತ್ತದೆ. ಅವನ ಮುಖವನ್ನು ನೋಡಿ ರಾತ್ರಿ ಏನು ನಡೆಯಿತು ಎಂದು ನೆನಪಾಗಿ ಕೋಪದಿಂದ ಅವನನ್ನು ಪಕ್ಕಕ್ಕೆ ತಳ್ಳುತ್ತಾಳೆ. ಒಮ್ಮೆಲೆ ಪಕ್ಕಕ್ಕೆ ಬಿದ್ದ ಅವನಿಗೆ ಎಚ್ಚರವಾಗಿ ಮಂಪರಿನಲ್ಲಿ ಕಣ್ಣು ಬಿಟ್ಟು ಪಕ್ಕಕ್ಕೆ ನೋಡಿದಾಗ ಅವನ ಕಡೆ ಅಸಹ್ಯವಾಗಿ ನೋಡುತ್ತಿರುವ ಸ್ಟೆಲ್ಲಾ ಕಾಣಿಸುತ್ತಾಳೆ. ತನ್ನ ಪಕ್ಕದಲ್ಲಿರುವ ಸ್ಟೆಲ್ಲಾಳನ್ನು ಆಶ್ಚರ್ಯದಿಂದ ನೋಡುತ್ತಾ, ಏಯ್, ನೀನು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಅವಳನ್ನು ನೋಡಿ ಕೇಳುತ್ತಾನೆ. ರಾತ್ರಿಯೆಲ್ಲ ಅವಳ ಮೇಲೆ ಬಿದ್ದು ಮೃಗದಂತೆ ತನ್ನ ಆಸೆ ತೀರಿಸಿಕೊಂಡು ಈಗ ಏನೂ ಗೊತ್ತಿಲ್ಲದಂತೆ ಮಾತನಾಡುತ್ತಿರುವುದನ್ನು ಕಂಡು ಸ್ಟೆಲ್ಲಾ ಅವನ ಕಡೆ ಕೋಪದಿಂದ ನೋಡುತ್ತಾಳೆ. ನಾನು ಕೇಳಿದ್ದಕ್ಕೆ ಉತ್ತರ ಹೇಳದೇಕೆ ಹಾಗೆ ನೋಡ್ತಾ ಇದೀಯಾ ಅಂದ. ಏನಂದೆ ಎಂದು ಅವನ ಕುತ್ತಿಗೆಯನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡು, ರಾತ್ರಿ ನೀನು ಏನು ಮಾಡಿದೆ ಗೊತ್ತಾ ಎಂದು ಜೋರಾಗಿ ಕಿರುಚುತ್ತಾಳೆ. ಸ್ಟೆಲ್ಲಾಳ ಕೈಯನ್ನು ಬಿಡಿಸಿಕೊಂಡು ಆ ಕೈಯನ್ನು ಕೋಪದಿಂದ ಕೊಡವಿ, ನಾನೇನು ಮಾಡಿದೆ? ನೀನು ಗಾನವಿಯನ್ನು ಕಳುಹಿಸುತ್ತೇನೆಂದೆ ತಾನೇ? ನಾನು ಅವಳಿಗಾಗಿಯೇ ಕಾಯುತ್ತಿದ್ದೆ. ರಾತ್ರಿ ಗಾನವಿ ತಾನೇ ಬಂದಿದ್ದು. ನೀನು ಇಲ್ಲಿ ಹೀಗೆ ಎಂದು ಹೇಳುತ್ತಾ ಅಲ್ಲಿಯವರೆಗೂ ಸ್ಟೆಲ್ಲಾಳ ಅವತಾರವನ್ನು ನೋಡದ ಅವನು ಮೈ ಮೇಲೆ ಏನೂ ಇಲ್ಲದೆ ಕಂಬಳಿಯನ್ನು ಭುಜದವರೆಗೆ ಸುತ್ತಿಕೊಂಡಿರುವ ಅವಳನ್ನು ನೋಡುತ್ತಾ ಅವಳ ಮೈ ಮೇಲೆ, ಕುತ್ತಿಗೆ ಮೇಲೆ ಅಲ್ಲಲ್ಲಿ ಕಾಣುತ್ತಿರುವ ಗಾಯಗಳು, ಚೆದುರಿದ ಕೂದಲು, ಕಚ್ಚಿದ ತುಟಿ, ದಣಿದ ದೇಹವನ್ನು ನೋಡಿ, ಏನಿದು, ನೀನು ಹೀಗಿದ್ದೀಯಾ? ಒಂದು ವೇಳೆ ರಾತ್ರಿ ಗಾನವಿಯ ಜಾಗದಲ್ಲಿ ನೀನು ಇರಲಿಲ್ಲ ತಾನೇ ಎಂದು ಕೇಳುತ್ತಾನೆ. ಸ್ಟೆಲ್ಲಾ ಆ ಮಾತಿಗೆ ಅವನ ಕಡೆ ಕೋಪದಿಂದ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದರೆ, ರಾತ್ರಿ ಗಾನವಿ ಎಂದುಕೊಂಡು ನಿನ್ನನ್ನು ನಾನು ಏನಾದರೂ ಮಾಡಿದೆನಾ ಎಂದು ಕೇಳುತ್ತಾಳೆ. ನನ್ನನ್ನು ಹೀಗೆ ನೋಡುತ್ತಿದ್ದರೂ ಸಹ ನೀನು ಏನು ಮಾಡಿದೆ ಎಂದು ಅರ್ಥವಾಗುತ್ತಿಲ್ಲವೇ ಎಂದು ಅನ್ನುತ್ತಿದ್ದರೆ, ಆದರೂ ಗಾನವಿಯನ್ನು ಕಳುಹಿಸುತ್ತೇನೆ ಎಂದು ನೀನು ಏಕೆ ನನ್ನ ರೂಮಿಗೆ ಬಂದೆ? ನಿಜ ಹೇಳು, ನೀನು ಕೂಡ ನನ್ನನ್ನು ಇಷ್ಟಪಟ್ಟಿದ್ದೀಯಾ? ಅದಕ್ಕೆ ಗಾನವಿಯ ಜಾಗಕ್ಕೆ ನೀನು ಬಂದೆಯಾ? ಆದರೆ ನೀನೆಂದರೆ ನನಗೆ ಇಷ್ಟವಿಲ್ಲ. ನಿನಗೆ ಅಂತಹ ಉದ್ದೇಶ ಏನಾದರೂ ಇದ್ದರೆ ಇಲ್ಲಿಗೆ ಬಿಟ್ಟು ಬಿಡು. ರಾತ್ರಿ ನಮ್ಮಿಬ್ಬರ ನಡುವೆ ನಡೆದದ್ದರ ಬಗ್ಗೆ ನೀನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ಹಗುರವಾಗಿ ತೆಗೆದುಕೊಂಡು ಇಲ್ಲಿಗೆ ಬಿಟ್ಟು ಬಿಡು. ನಮ್ಮ ದೇಶಗಳಲ್ಲಿ ಇವೆಲ್ಲ ಮಾಮೂಲು, ಹಾಗಾಗಿ ಇನ್ನು ಇದರ ಬಗ್ಗೆ ಯೋಚಿಸಬೇಡ ಎಂದು ಹೇಳುತ್ತಾ, ಏನೇ ಆಗಲಿ ರಾತ್ರಿ ನನಗೆ ಸುಖ ನೀಡಿದ್ದಕ್ಕಾಗಿ ಥ್ಯಾಂಕ್ಸ್ ಎಂದು ಒಂದು ನೋಟಿನ ಕಂತೆಯನ್ನು ಸ್ಟೆಲ್ಲಾಳ ಮೇಲೆ ಎಸೆಯುತ್ತಾನೆ ಆ ವಿದೇಶಿಗ. ಆ ಹಣದ ಕಂತೆಯನ್ನು ನೋಡಿ ಇನ್ನಷ್ಟು ಅಳು ಬರುತ್ತಿದ್ದರೆ, ರಾತ್ರಿ ಗಾನವಿಗೆ ತಾನು ಮಾಡಲು ಹೋದದ್ದಕ್ಕೆ ತನಗೆ ತಕ್ಕ ಶಾಸ್ತಿಯಾಯಿತು ಎಂದು ಒದ್ದಾಡುತ್ತಾ ಈಗ ತನ್ನ ಮುಂದಿನ ಜೀವನದಲ್ಲಿ ಏನು ಮಾಡಬೇಕೆಂದು ತಿಳಿಯದೆ ಅಲ್ಲೇ ಕುಸಿದು ಬೀಳುತ್ತಾಳೆ ಸ್ಟೆಲ್ಲಾ. ಆ ವಿದೇಶಿಗ ಸ್ಟೆಲ್ಲಾ ಯಾವ ಪರಿಸ್ಥಿತಿಯಲ್ಲಿದ್ದಾಳೋ ಏನೋ ಎಂದು ಸ್ವಲ್ಪವೂ ಕಾಳಜಿ ಮಾಡದೆ ತನ್ನ ಪಾಡಿಗೆ ತಾನು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಕಲ್ಪ ಕಾಲೇಜಿಗೆ ಹೋಗುವ ಮುನ್ನ ದೀಪಕ್ಗೆ ಫೋನ್ ಮಾಡಿ ಬೇಕಂತಲೇ ಸ್ಟೆಲ್ಲಾ ಹೇಗಿದ್ದಾಳೆ ಎಂದು ನೋಡಲು ದೀಪಕ್ನನ್ನು ಕರೆದುಕೊಂಡು ಪಾರ್ಟಿ ನಡೆದ ಹೋಟೆಲ್ಗೆ ಬಂದು ಸ್ಟೆಲ್ಲಾಳ ರೂಮಿನ ಬಾಗಿಲು ತಟ್ಟುವ ಮುನ್ನ ಆ ವಿದೇಶಿಗನ ಮಾತುಗಳು ಕೇಳಿ ಅಲ್ಲೇ ನಿಂತು ಬಿಡುತ್ತಾಳೆ. ದೀಪಕ್ ಮತ್ತು ಕಲ್ಪ ಅವನ ಮಾತುಗಳನ್ನು ಕೇಳುತ್ತಾ ಪಕ್ಕದಲ್ಲೇ ಮೌನವಾಗಿ ನಿಂತು ಬಿಡುತ್ತಾರೆ. ಅವನು ಅಲ್ಲಿಂದ ಹೊರಗೆ ಹೋದ ನಂತರ ದೀಪಕ್ ಹೊರಗೆ ಇದ್ದರೆ ಕಲ್ಪ ಮಾತ್ರ ಆ ರೂಮಿನೊಳಗೆ ಹೋಗುತ್ತಾಳೆ. ಇನ್ನೂ ಹಾಸಿಗೆಯ ಮೇಲೆಯೇ ಕಂಬಳಿ ಹೊದ್ದುಕೊಂಡು ದೀನಳಾಗಿ ಕುಳಿತಿರುವ ಸ್ಟೆಲ್ಲಾಳ ಕಡೆ ನೋಡುತ್ತಾ, ಸ್ಟೆಲ್ಲಾ ಎಂದು ಕರೆದೊಡನೆ ಸ್ಟೆಲ್ಲಾ ತಲೆ ಎತ್ತಿ ಕಲ್ಪಾಳ ಕಡೆ ನೋಡುತ್ತಾಳೆ. ಹೇಗಿದ್ದೀಯ ಸ್ಟೆಲ್ಲಾ ಎಂದು ಕಲ್ಪ ಕೇಳುತ್ತಿದ್ದರೆ, ಇದೆಲ್ಲದಕ್ಕೂ ಕಾರಣ ಕಲ್ಪಾನೇ ಎಂದು ಅವಳ ಮೇಲೆ ಕೋಪ ಉಕ್ಕಿ ಬಂದು, ನೀನು ಏನು ಮಾಡಿದೆ ಗೊತ್ತಾ ಎಂದು ಕೋಪದಿಂದ ರೊಚ್ಚಿಗೇಳುತ್ತಾ, ನನ್ನ ಜೀವನವನ್ನು ನಾಶ ಮಾಡಿದೆ, ಅದು ನಿನಗೆ ತಿಳಿಯುತ್ತಿದೆಯಾ ಎಂದು ಕೇಳುತ್ತಿದ್ದರೆ, ಅಸ್ತವ್ಯಸ್ತವಾಗಿ ಚೆಲ್ಲಾಪಿಲ್ಲಿಯಾಗಿದ್ದ ಆ ರೂಮನ್ನೆಲ್ಲ ನೋಡುತ್ತಾ ರಾತ್ರಿ ಎಷ್ಟು ಭಯಂಕರವಾಗಿ ಕಳೆಯಿತೆಂದು ಅರ್ಥ ಮಾಡಿಕೊಂಡು, ಈಗಲಾದರೂ ನಿನಗೆ ಬುದ್ಧಿ ಬಂತಾ? ಈಗಲಾದರೂ ನೀನು ನಮ್ಮ ಅತ್ತಿಗೆಯನ್ನು ಏನು ಮಾಡಬೇಕೆಂದುಕೊಂಡಿದ್ದೀಯೋ ನಿನಗೆ ಅರ್ಥವಾಯಿತೆ? ನಾಚಿಕೆ ಬಿಟ್ಟು ಮದುವೆಯಾಗಿ ಹೆಂಡತಿ ಇರುವ
ಪರಪುರುಷನ ಬಗ್ಗೆ ಯೋಚಿಸುವ ನಿನಗೆ ಇಷ್ಟ ಇಲ್ಲದವನು ನಿನ್ನ ಮೈ ಮೇಲೆ ಕೈ ಹಾಕಿದರೆ ಹೀಗಾಗುವುದಾದರೆ ಗಂಡನನ್ನೇ ಪ್ರಾಣವಾಗಿ ಪ್ರೀತಿಸುವ ನಮ್ಮ ಅತ್ತಿಗೆಯನ್ನು ಹಾಗೆ ಹೀಗೆ ಮಾಡಬೇಕೆಂದುಕೊಂಡೆ ರಾಕ್ಷಸಿ ಎಂದು ಸ್ಟೆಲ್ಲಾಳನ್ನು ಇನ್ನಷ್ಟು ಬೈದು, ಈಗಲಾದರೂ ಬುದ್ಧಿ ತಂದುಕೊಂಡು ಬಾಯಿ ಮುಚ್ಚಿಕೊಂಡು ಬಂದ ಕೆಲಸ ನೋಡಿಕೊಂಡು ನಿನ್ನ ದೇಶಕ್ಕೆ ಹೊರಟು ಹೋಗು. ನಾನು ಆದ್ದರಿಂದ ಇಷ್ಟಕ್ಕೆ ಸುಮ್ಮನಾದೆ. ಅದೇ ನಮ್ಮ ಅಣ್ಣ ಮಧ್ಯಪ್ರವೇಶಿಸಿದರೆ ಈ ಬಾರಿ ನಿನ್ನ ಅಡ್ರೆಸ್ ಕೂಡ ಇಲ್ಲದಂತಾಗುತ್ತದೆ. ಈಗಲಾದರೂ ನಿನಗೆ ಬುದ್ಧಿ ಬಂದಿದೆ ಎಂದುಕೊಳ್ಳುತ್ತೇನೆ. ಇನ್ನೊಮ್ಮೆ ನಮ್ಮ ಅತ್ತಿಗೆಯನ್ನು ಏನಾದರೂ ಮಾಡಲು ನೋಡಿದೆಯೋ ಈ ಬಾರಿ ನಿನಗೆ ಈ ಭೂಮಿಯ ಮೇಲಿನ ಋಣ ತೀರುತ್ತದೆ. ನಮ್ಮ ಅಣ್ಣ ನಿನ್ನನ್ನು ಪಾತಾಳದಲ್ಲಿ ಹೂತು ಹಾಕುತ್ತಾನೆ, ಹುಷಾರ್ ಎಂದು ಒಂದು ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಕಲ್ಪ. ಹೊರಗಿನಿಂದ ಇವರ ಮಾತುಗಳನ್ನೆಲ್ಲ ಕೇಳುತ್ತಿದ್ದ ದೀಪಕ್ ಕಲ್ಪ ಹೊರಗೆ ಬಂದೊಡನೆ ಮೊದಲು ಇಲ್ಲಿಂದ ನಡಿ ಎಂದು ಅವಳನ್ನು ಕರೆದುಕೊಂಡು ಹೊರಡುತ್ತಾನೆ. ಕಲ್ಪ ಕಾರಿನಲ್ಲಿ ಕುಳಿತಿದ್ದರೂ ದೀಪಕ್ ಜೊತೆ ಮಾತನಾಡದೆ ಏನೋ ಯೋಚಿಸುತ್ತಿದ್ದರೆ ಏನಾಯಿತು ಎಂದು ಕೇಳುತ್ತಾನೆ. ಏನೂ ಇಲ್ವೋ, ಎಷ್ಟಾದರೂ ನಾನು ಒಂದು ಹೆಣ್ಣು ಮಗಳೇ ತಾನೆ. ಸ್ಟೆಲ್ಲಾಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ಬೇಸರವಾಯಿತು. ಆದರೆ ರಾತ್ರಿ ಅವಳು ಮಾಡಿದ ಕೆಲಸಕ್ಕೆ ಮಾತ್ರ ನಾನು ಅವಳನ್ನು ಎಂದಿಗೂ ಕ್ಷಮಿಸಲಾರೆ. ಅದಕ್ಕೆ ಮತ್ತೆ ನಮ್ಮ ಅತ್ತಿಗೆಯ ತಂಟೆಗೆ ಬರಬಾರದೆಂದು ಒಂದು ವಾರ್ನಿಂಗ್ ಕೊಟ್ಟು ಬಂದೆ ಎನ್ನುತ್ತಿದ್ದಾಗ, ಸರಿ, ಈಗಲಾದರೂ ಅದಕ್ಕೆ ಬುದ್ಧಿ ಬಂದಿರುತ್ತದೆ ಬಿಡು, ಇನ್ನು ಅವಳ ಬಗ್ಗೆ ಯೋಚಿಸಬೇಡ ಎಂದು ಆದಿಗೂ ಸಹ ಅವಳ ಬಗ್ಗೆ ತಿಳಿದಿದೆ ತಾನೇ. ಈ ಬಾರಿ ಅವಳು ಏನಾದರೂ ಮಾಡಬೇಕೆಂದರೆ ಮೊದಲು ಅವನೇ ರಿಯಾಕ್ಟ್ ಆಗುತ್ತಾನೆ. ನೀನು ಇವೆಲ್ಲವನ್ನು ಬಿಟ್ಟು ನಿನ್ನ ಓದಿನ ಕಡೆ ಗಮನ ಹರಿಸು ಎಂದು ಹೇಳುತ್ತಾ ಕಲ್ಪಾಳನ್ನು ಸಮಾಧಾನಪಡಿಸುತ್ತಾನೆ ದೀಪಕ್. ಸ್ವಲ್ಪ ಹೊತ್ತು ದೀಪಕ್ ಕಲ್ಪಾಳನ್ನು ತನ್ನ ಮಾತುಗಳಿಂದ ತರಲೆಯಿಂದ ಎಂಗೇಜ್ ಮಾಡಿ ಕಲ್ಪಾಳನ್ನು ಮತ್ತೆ ನಾರ್ಮಲ್ ಮೂಡ್ಗೆ ತಂದು ಕಲ್ಪ ಮತ್ತೆ ನಾರ್ಮಲ್ ಆದೊಡನೆ ಹಾಗೆ ನಗುತ್ತಿರಬೇಕು ಎಂದು ಹೇಳುತ್ತಾ ಕಲ್ಪಾಳನ್ನು ಹತ್ತಿರಕ್ಕೆ ಕರೆದುಕೊಂಡು ಅವಳ ಹಣೆಯ ಮೇಲೆ ಮುತ್ತಿಟ್ಟ. ಅಷ್ಟರಲ್ಲಿ ಕಾಲೇಜು ಬಂದದ್ದರಿಂದ ಇನ್ನು ಹೋಗು, ಯಾವುದೇ ಯೋಚನೆಗಳನ್ನು ಇಟ್ಟುಕೊಳ್ಳಬೇಡ ಎಂದು ಕಲ್ಪಾಗೆ ಬಾಯಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೋಗುತ್ತಿರುವ ದೀಪಕ್ ಕಡೆಯೇ ಕಲ್ಪ ಪ್ರೀತಿಯಿಂದ ನೋಡುತ್ತಾ, ನೀನು ನಿಜಕ್ಕೂ ತುಂಬ ಒಳ್ಳೆಯವನು. ನೀನು ನನಗೆ ಸಿಕ್ಕಿರುವುದು ನನ್ನ ಅದೃಷ್ಟ. ನಾನು ಸ್ವಲ್ಪ ಮೂಡ್ ಆಫ್ನಲ್ಲಿದ್ದರೂ ನೀನು ತಡೆದುಕೊಳ್ಳಲಾರೆ. ಒಬ್ಬ ಹೆಣ್ಣು ಮಗಳಿಗೆ ನಿನ್ನಂತಹವನಿಗಿಂತ ಇನ್ನಾರು ಬೇಕು ಹೇಳು ಎಂದು ದೀಪಕ್ನನ್ನು ನೋಡಿ ಮುಗುಳ್ನಗುತ್ತಾ ಕಾಲೇಜಿನೊಳಗೆ ಹೋಗುತ್ತಾಳೆ ಕಲ್ಪ. ಆದಿ ಆ ಡಿಟೆಕ್ಟಿವ್ ಅನ್ನು ಭೇಟಿಯಾದ ನಂತರ ಮನೆಗೆ ಹೋಗುತ್ತಾ ಕಾರಿನಲ್ಲಿ ಗಾನವಿಯ ಬಗ್ಗೆ ಯೋಚಿಸುತ್ತಾ ಇಷ್ಟಕ್ಕೂ ಗಾನವಿ ಹೇಗಿದ್ದಾಳೋ ಏನೋ ಎಂದುಕೊಳ್ಳುತ್ತಾ ಮಧ್ಯಾಹ್ನ ಲಂಚ್ ಟೈಮ್ಗೆ ಅವಳು ಫೋನ್ ಮಾಡಿದ್ದು ನೆನಪಾಗಿ ತಾನು ಫೋನ್ ಮಾಡುವವರೆಗೂ ಅವಳು ಊಟವನ್ನು ಮಾಡಿರಲಿಲ್ಲವೆಂದು ಯೋಚಿಸುತ್ತಾ, ಏಕೆ ಇಷ್ಟು ಮುಗ್ಧಳಾಗಿದ್ದೀಯಾ? ನಿನ್ನ ಮುಗ್ಧತೆ ಮತ್ತು ನಿನ್ನ ಒಳ್ಳೆತನದಿಂದ ನನ್ನನ್ನು ಕಟ್ಟಿಹಾಕಿದೆಯಲ್ಲ ಎಂದುಕೊಳ್ಳುತ್ತಾ ಮನೆಗೆ ಹೋಗಿ ಬೇಗ ಗಾನವಿಯನ್ನು ನೋಡಬೇಕೆನಿಸುತ್ತಿದ್ದರೆ ತನ್ನ ಡ್ರೈವಿಂಗ್ ಸ್ಪೀಡ್ ಹೆಚ್ಚಿಸುತ್ತಾನೆ ಆದಿ ಮನೆಗೆ ಹೋಗುವಷ್ಟರಲ್ಲಿ ಹಾಲಿನಲ್ಲೇ ಇರುತ್ತಾರೆ ಅರುಂಧತಿ ಅಮ್ಮ. ದಿನಕ್ಕಿಂತ ಬೇಗ ಬಂದ ಆದಿಯನ್ನು ನೋಡಿ, ಏನು ಕಂದ, ಇಂದು ಬೇಗ ಬಂದಿರುವೆ, ಆಫೀಸಿನಲ್ಲಿ ಕೆಲಸ ಮುಗಿಯಿತೆ ಎಂದು ಕೇಳುತ್ತಿದ್ದರೆ, ಆಫೀಸಿನಲ್ಲಿ ತುಂಬ ಕೆಲಸವಿದ್ದರೂ ಗಾನವಿಯನ್ನು ನೋಡಬೇಕೆನಿಸಿದ ಕಾರಣ ಆ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ಗಾನವಿಗಾಗಿ ಮನೆಗೆ ಬಂದು ಬಿಡುತ್ತಾನೆ ಆದಿ. ಆದರೆ ಆ ವಿಷಯವನ್ನು ಅರುಂಧತಿ ಅಮ್ಮನಿಗೆ ಹೇಳಲಾಗದೆ, ಹೌದು ಅಜ್ಜಿ, ಆಫೀಸ್ನಲ್ಲಿ ಇಂದು ಕೆಲಸ ಬೇಗ ಮುಗಿಯಿತು, ಅದಕ್ಕೆ ಬಂದೆ ಎಂದು ಹೇಳುತ್ತಾ ಇನ್ನು ಮರು ಮಾತನಾಡದೆ ಗಾನವಿಯನ್ನು ನೋಡಬೇಕೆಂದು ವೇಗವಾಗಿ ಮೇಲಕ್ಕೆ ಹೋಗುತ್ತಾನೆ ಆದಿ. ಎಂದು ತಡಬಡಾಯಿಸದ ಆದಿಯ ಮಾತು ಇಂದು ತಡಬಡಾಯಿಸುತ್ತಿದ್ದರೆ ಅರುಂಧತಿ ಅವರು ಮುಸಿ ಮುಸಿ ನಕ್ಕು ಮೇಲಕ್ಕೆ ಹೋಗುತ್ತಿರುವ ಆದಿ ಕಡೆ ನೋಡುತ್ತಾ, ನನಗೆ ಗೊತ್ತು ಬಿಡು, ನೀನು ನನ್ನ ಮೊಮ್ಮಗಳಿಗಾಗಿಯೇ ಬೇಗ ಬಂದಿರುವೆ ಎಂದು ಅಂದುಕೊಳ್ಳುತ್ತಿದ್ದರೆ ಅಷ್ಟರಲ್ಲಿ ಸೀತಮ್ಮ ಬಂದು, ಏನು ದೊಡ್ಡಮ್ಮನವರೇ, ನಿಮ್ಮಷ್ಟಕ್ಕೆ ನೀವೇ ನಗುತ್ತಿದ್ದೀರಲ್ಲ ಎಂದರೆ, ಏನಿಲ್ಲ ಬಿಡೆ, ನನ್ನ ಮೊಮ್ಮಗ ಮತ್ತು ಮೊಮ್ಮಗಳು ಸಂತೋಷವಾಗಿರಬೇಕೆಂದು ಅಂದುಕೊಳ್ಳುತ್ತಿದ್ದೇನೆ ಅಷ್ಟೇ ಎನ್ನುತ್ತಿದ್ದರೆ, ಹೌದು ದೊಡ್ಡಮ್ಮನವರೇ, ರಾತ್ರಿ ಗಾನವಿ ಅಮ್ಮನವರನ್ನು ಯಜಮಾನರು ಹೇಗೆ ಎತ್ತಿಕೊಂಡು ಬಂದರು ಗೊತ್ತಾ? ಎಳೆ ಮಗುವಿನಂತೆ ತನ್ನ 2 ಕೈಗಳಲ್ಲಿ ಎತ್ತಿಕೊಂಡು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ನಿಜಕ್ಕೂ ಗಾನವಿ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆಯೋ
ಅನ್ನಿಸಿತು ಆ ಕ್ಷಣ ಯಜಮಾನರ ಕಣ್ಣುಗಳಲ್ಲಿ ನೋಡಿದರೆ. ಅಂದಾಗ ನಿಜವೇ ಆದಿಯಲ್ಲೂ ನನಗೂ ಬದಲಾವಣೆ ಕಾಣಿಸುತ್ತಿದೆ. ಅವರಿಬ್ಬರು ಹೀಗೆ ಎಂದೆಂದಿಗೂ ಸಂತೋಷವಾಗಿರಬೇಕು ಎಂದುಕೊಳ್ಳುತ್ತಾ ಮೇಲಕ್ಕೆ ನೋಡಿ ದೇವರಿಗೆ ಕೈ ಮುಗಿಯುತ್ತಿರುತ್ತಾರೆ ಅರುಂಧತಿ ಅವರು. ಸರಿ ಅಮ್ಮನವರೇ, ಈಗಾಗಲೇ ತಡವಾಗಿದೆ, ಬನ್ನಿ ಊಟ ಮಾಡಿ ಮಾತ್ರೆಗಳನ್ನು ಹಾಕಿಕೊಳ್ಳುವಿರಂತೆ ಎಂದು ಅರುಂಧತಿ ಅಮ್ಮನವರನ್ನು ಕರೆದೊಡನೆ ಅವರು ಊಟ ಮಾಡಲು ಹೋಗುತ್ತಾರೆ. ಅರುಂಧತಿ ಅವರು ಮೇಲಕ್ಕೆ ಹೋದ ಹಾದಿಗೆ ಗಾನವಿ ರೂಮಿನಲ್ಲಿ ಎಲ್ಲಿಯೂ ಕಾಣಿಸದಿರುವುದರಿಂದ ಮತ್ತು ವಾಶ್ರೂಮ್ನಿಂದ ನೀರಿನ ಸದ್ದು ಬರುತ್ತಿದ್ದರೆ, ಓಹೋ, ಇವಳು ಫ್ರೆಶ್ ಆಗಲು ಹೋಗಿದ್ದಾಳೆ ಅನ್ನಿಸುತ್ತದೆ ಎಂದುಕೊಳ್ಳುತ್ತಾ ಆಫೀಸಿನಿಂದ ತಂದಿದ್ದ ಲ್ಯಾಪ್ಟಾಪ್ ಬ್ಯಾಗನ್ನು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಕೈ ಬಿಚ್ಚುತ್ತಾ ವಾರ್ಡ್ರೋಬ್ ಬಾಗಿಲು ತೆಗೆದು ಟವಲ್ ತೆಗೆದುಕೊಳ್ಳುತ್ತಿರುತ್ತಾನೆ ಆದಿ. ತನ್ನ ರೂಮಿನಲ್ಲಿ ಯಾರೂ ಇಲ್ಲವೆಂದುಕೊಂಡು ಆದಿ ಬರುವಷ್ಟರಲ್ಲಿ ಇನ್ನೂ ಸಮಯ ಹಿಡಿಯುತ್ತದೆ ಎಂದು ತಲೆ ಸ್ನಾನ ಮಾಡಿ ಭುಜದ ಕೆಳಗಿನಿಂದ ಮೊಣಕಾಲಿನವರೆಗಿನ ಒಂದು ಟವಲನ್ನು ಮೈಗೆ ಸುತ್ತಿಕೊಂಡು ಒದ್ದೆ ಕೂದಲನ್ನು ಮೇಲಕ್ಕೆ ಗಂಟು ಹಾಕಿಕೊಂಡು ವಾಶ್ರೂಮಿನಿಂದ ಹೊರಗೆ ಬರುತ್ತಾಳೆ ಗಾನವಿ. ಹೊರಗೆ ಬಂದ ಗಾನವಿಗೆ ಆದಿಗೆ ವಾರ್ಡ್ರೋಬ್ ಬಾಗಿಲು ಅಡ್ಡವಾಗಿರುವುದರಿಂದ ಆದಿಯನ್ನು ನೋಡಲಾಗುವುದಿಲ್ಲ. ವಾಶ್ರೂಮ್ ಬಾಗಿಲಿನ ಸದ್ದು ಬಂದೊಡನೆ ಟವಲನ್ನು ಕೈಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ನೋಡುವಷ್ಟರಲ್ಲಿ ಟವಲ್ನಲ್ಲಿರುವ ಗಾನವಿಯನ್ನು ನೋಡಿ ಫ್ರೀಸ್ ಆಗಿ ಬಿಡುತ್ತಾನೆ ಆದಿ. ರೂಮಿನಲ್ಲೇ ಇದ್ದ ಆದಿಯನ್ನು ಸ್ವಲ್ಪವೂ ಗಮನಿಸದೆ ಬೆಳಿಗ್ಗೆ ಆದಿ ಪ್ರೀತಿಯಿಂದ ತನ್ನೊಂದಿಗೆ ಮಾತನಾಡಿದ್ದು, ತನ್ನ ಹಣೆಯ ಮೇಲೆ ಮುತ್ತಿಟ್ಟಿದ್ದನ್ನು ನೆನಪಿಸಿಕೊಂಡು ತನ್ನಷ್ಟಕ್ಕೆ ತಾನೇ ನಾಚಿಕೊಳ್ಳುತ್ತಾ ಮೆಲ್ಲನೆ ನುಲಿಯುತ್ತಾ ಬೇರೊಂದು ಟವಲ್ ತೆಗೆದುಕೊಂಡು ಗಂಟು ಹಾಕಿದ್ದ ತನ್ನ ಒದ್ದೆ ಕೂದಲನ್ನು ಬಿಚ್ಚಿ ಆ ಕೂದಲನ್ನು ಮುಂದಕ್ಕೆ ಹಾಕಿಕೊಂಡು ಟವಲ್ನಿಂದ ಒರೆಸಿಕೊಳ್ಳುತ್ತಿರುತ್ತಾಳೆ. ಆದಿಗೆ ತನ್ನ ಎದುರಿಗಿರುವ ಗಾನವಿಯ ರೂಪ ಅಜಂತ ಶಿಲ್ಪಕ್ಕೆ ಸ್ವಲ್ಪವೂ ಕಮ್ಮಿ ಇಲ್ಲದಂತೆ ಕಾಣಿಸುತ್ತಿದ್ದರೆ, ಕಣ್ಣು ಮುಚ್ಚಿದರೆ ಯಾವ ಅದ್ಭುತವನ್ನು ಮಿಸ್ ಮಾಡಿಕೊಳ್ಳುತ್ತೇನೇನೋ ಎಂಬ ಭಾವನೆಯಿಂದ ರೆಪ್ಪೆ ಮಿಟುಕಿಸದೆ ಅವಳ ಕಡೆಗೆ ನೋಡುತ್ತಿರುತ್ತಾನೆ ಆದಿ. ಒದ್ದೆ ಕೂದಲನ್ನು ಮುಂದಕ್ಕೆ ಹಾಕಿಕೊಂಡಿದ್ದರಿಂದ ಹಸಿರಾಗಿ ಕಾಣಿಸುತ್ತಿರುವ ಬೆನ್ನಿನ ಭಾಗ, ಅದರ ಮೇಲೆ ಮುತ್ತಿನಂತೆ ಹೊಳೆಯುತ್ತಿರುವ ನೀರಿನ ಹನಿಗಳನ್ನು ನೋಡುತ್ತಿದ್ದರೆ ತೊಳೆದ ಮುತ್ತಿನಂತಿರುವ ಗಾನವಿ ಇನ್ನೂ ಸುಂದರವಾಗಿ ಕಾಣಿಸುತ್ತಿರುವುದರಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತಾನೆ ಆದಿ. ಈ ಬಾರಿ ಕನ್ನಡಿಯಿಂದ ಗಾನವಿಯ ಮುಂಭಾಗ ಕಾಣಿಸುತ್ತಿರುತ್ತದೆ. ಕಪ್ಪು ಕೂದಲಿನ ಕೆಳಗೆ ಅಡಗಿರುವ ವಿಶಾಲವಾದ ಹಣೆ, ಕಮಲದ ದಳಗಳಂತಿರುವ ಕಣ್ಣುಗಳು, ಚೂಪಾದ ಮೂಗು, ಪುಟ್ಟ ಮಕ್ಕಳ ಕೆನ್ನೆಗಳಿಗೇನೂ ಕಮ್ಮಿ ಇಲ್ಲದ ಕೆನ್ನೆಗಳು, ಕೆಂಪು ಗುಲಾಬಿ ಬಣ್ಣದ ತುಟಿಗಳು, ಪುಟ್ಟ ಗಲ್ಲ, ಶಂಖದಂತಿರುವ ಕುತ್ತಿಗೆಯ ಮೇಲೆ ಹೊಳೆಯುತ್ತಿರುವ ನೀರಿನ ಹನಿಗಳನ್ನು ನೋಡುತ್ತಾ ಆದಿ ಮೈಯಲ್ಲಿ ಬಿಸಿ ಏರುತ್ತಿದ್ದರೆ ಗಾನವಿಯನ್ನು ರೆಪ್ಪೆ ಮಿಟುಕಿಸದೆ ಹಾಗೆಯೇ ನೋಡುತ್ತಿರುತ್ತಾನೆ. ಗಾನವಿ ತನ್ನ ಹಿಂದಿರುವ ಆದಿ ಪರಿಸ್ಥಿತಿ ಏನು ಎಂದು ಸ್ವಲ್ಪವೂ ತಿಳಿಯದೆ ತನ್ನ ಪಾಡಿಗೆ ತಾನು ತಲೆ ತಗ್ಗಿಸಿಕೊಂಡು ಸಣ್ಣದಾಗಿ ಯಾವುದೋ ಹಾಡುಗಳನ್ನು ಹಾಡಿಕೊಳ್ಳುತ್ತಾ ಒದ್ದೆ ಕೂದಲನ್ನು ಒರೆಸಿಕೊಂಡು ಅವುಗಳನ್ನು ಒಮ್ಮೆಲೆ ಹಿಂದಕ್ಕೆ ಜೋರಾಗಿ ಎಸೆಯಲು, ಅದೇ ಸಮಯಕ್ಕೆ ಗಾನವಿಯ ಹಿಂದಿನಿಂದ ಬಂದ ಆದಿ ಮುಖಕ್ಕೆ ಮನ್ಮಥನ ಬಾಣಗಳಂತೆ ತಾಗುತ್ತವೆ ಗಾನವಿಯ ಕಾರ್ಮೋಡದಂತಿರುವ ಕೂದಲುಗಳು. ಅವುಗಳಿಂದ ಬರುತ್ತಿರುವ ಸೀಗೆಕಾಯಿಯ ಪರಿಮಳವನ್ನು ಮೂಗು ತುಂಬ ಹೀರುತ್ತಾ ತಕ್ಷಣ ಗಾನವಿಯನ್ನು ಹಿಂದಿನಿಂದ ತಬ್ಬಿಕೊಳ್ಳುತ್ತಾನೆ. ಒಮ್ಮೆಲೆ ತನ್ನನ್ನು ಸುತ್ತಿಕೊಂಡ ಕೈಗಳ ಸ್ಪರ್ಶಕ್ಕೆ ಗಾನವಿ ಬೆಚ್ಚಿಬಿದ್ದು ಒದ್ದೆ ಕೂದಲನ್ನು ಒರೆಸಿಕೊಳ್ಳುತ್ತಿದ್ದ ಟವಲನ್ನು ತನ್ನ ಕೈಯಿಂದ ಕೆಳಗೆ ಜಾರುವಂತೆ ಮಾಡಿದರೆ, ಕೇವಲ ತನ್ನ ಭುಜದ ಮೇಲಿಂದ ಮೊಣಕಾಲಿನವರೆಗೆ ಸುತ್ತಿಕೊಂಡಿದ್ದ ಟವಲ್ ಮಾತ್ರ ಮೈ ಮೇಲಿದ್ದರಿಂದ ಎದುರಿಗೆ ಕನ್ನಡಿಯಲ್ಲಿ ನೋಡಿದ ಗಾನವಿಗೆ ತನ್ನನ್ನು ಹಿಂದಿನಿಂದ ತಬ್ಬಿಕೊಂಡಿರುವ ಆದಿ ಕಾಣಿಸುವಷ್ಟರಲ್ಲಿ ಒಂದು ಕ್ಷಣ ಗಾಬರಿಯಾಗಿ ಬಿಡುತ್ತಾಳೆ. ಗಾನವಿಯನ್ನು ಹಿಂದಿನಿಂದ ತಬ್ಬಿಕೊಂಡ ಆದಿ ಮೆಲ್ಲನೆ ಅವಳ ಕತ್ತಿನ ತಿರುವಿನಲ್ಲಿ ಮುಖವನ್ನು ಇಡುತ್ತಾನೆ. ಅವಳ ಮೈಯಿಂದ ಬರುತ್ತಿರುವ ಶ್ರೀಗಂಧದ ಪರಿಮಳದ ಸುವಾಸನೆಗೆ ಮತ್ತಿನಿಂದ ಕತ್ತಿನ ತಿರುವಿನಲ್ಲಿ ತುಟಿಗಳಿಂದ ಸವರುತ್ತಾ ಗಾನವಿಯನ್ನು ತನ್ನೊಂದಿಗೆ ಮತ್ತಿಗೆ ಕರೆದೊಯ್ಯುತ್ತಾ ಅವಳ ಕೂದಲನ್ನು ಮತ್ತೊಮ್ಮೆ ಮುಂದಕ್ಕೆ ಹಾಕಿ ಬೆನ್ನಿನ ಮೇಲೆ ಇನ್ನೂ ಉಳಿದಿರುವ ನೀರಿನ ಹನಿಗಳನ್ನು ತನ್ನ ತುಟಿಗಳಿಂದ ಹೀರುತ್ತಾ
ಅಲ್ಲಿ ಸಣ್ಣದಾಗಿ ಅಲ್ಲಿನಿಂದ ಕಚ್ಚಿದೊಡನೆ ಗಾನವಿಯ ದೇಹ ಸಣ್ಣದಾಗಿ ನಡುಗುತ್ತದೆ. ನಡುಗುತ್ತಿರುವ ಗಾನವಿಯ ದೇಹವನ್ನು ನೋಡಿ ಅವಳನ್ನು ಮೆಲ್ಲನೆ ಮುಂಭಾಗಕ್ಕೆ ತಿರುಗಿಸಿಕೊಳ್ಳುತ್ತಾನೆ. ಭುಜದ ಕೆಳಗಿನಿಂದ ಕಟ್ಟಿದ ಟವಲ್ ಗಾನವಿಯ ಸೌಂದರ್ಯವನ್ನು ಸಂಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗದಿದ್ದರೆ ಸ್ವಲ್ಪ ಮೇಲಕ್ಕೆ ಕಾಣಿಸುತ್ತಿರುವ ಗಾನವಿಯ ಎದೆ ಬಡಿತ ಆದಿ ಮಾಡುವ ತುಂಟಾಟಗಳಿಗೆ ಭಾರವಾಗಿ ಉಸಿರಾಡುತ್ತಿದ್ದರೆ ಅವುಗಳ ವೇಗವನ್ನು ನೋಡುತ್ತಾ ಗಾನವಿಯ ಪರಿಸ್ಥಿತಿಯನ್ನು ಅಂದಾಜಿಸಿದ ಆದಿ ಸ್ವಲ್ಪ ಮೇಲಕ್ಕೆ ನೋಡುವಷ್ಟರಲ್ಲಿ ಬೆದರಿಕೆಯಿಂದ ತನ್ನನ್ನೇ ನೋಡುತ್ತಿರುವ ಕಮಲದ ಕಣ್ಣುಗಳು, ಮೂಗಿನ ಮೇಲೆ ಹೊಳೆಯುತ್ತಿರುವ ಬಿಳಿ ಹರಳಿನ ಮೂಗುತಿ, ನಡುಗುತ್ತಿರುವ ಕೆಂಪು ತುಟಿಗಳು, ಅವುಗಳ ಮೇಲೆ ಹೊಳೆಯುತ್ತಿರುವ ನೀರಿನ ಹನಿಗಳನ್ನು ನೋಡಿ ಇನ್ನೂ ತಡೆಯಲಾಗದೆ ಕಾತುರದಿಂದ ಗಾನವಿಯ ತುಟಿಗಳನ್ನು ಪ್ರೀತಿಯಿಂದ ಆವರಿಸಿಕೊಳ್ಳುತ್ತಾನೆ. ಆದಿಯ ಈ ಚಟುವಟಿಕೆಗೆ ಮೊದಲು ಬಿಗಿಯಾಗಿ ನಿಂತಿದ್ದ ಗಾನವಿ ನಂತರ ಚಲನೆಗೆ ಬಂದು ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಕ್ಕೆ ಬಾಗಿಸುವಷ್ಟರಲ್ಲಿ ತನ್ನ ತುಟಿಗಳ ಮಕರಂದವನ್ನು ಕೊಳ್ಳೆ ಹೊಡೆಯುತ್ತಿರುವ ಆದಿಯನ್ನು ನೋಡಿ ತನ್ನ ಕೂದಲಿನೊಳಗೆ ಕೈ ಬೆರಳುಗಳನ್ನು ಸೇರಿಸುತ್ತಾಳೆ. ಆದಿ ನೀಡಿದ ಮೊದಲ ಮುತ್ತಿಗೆ ತಾನು ಪ್ರಜ್ಞೆಯಲ್ಲಿ ಇಲ್ಲದಿದ್ದರೂ ಸಹಕರಿಸಿದ ಗಾನವಿ ಈಗ ಪೂರ್ಣ ಪ್ರಜ್ಞೆಯಲ್ಲಿ ನಡೆಯುತ್ತಿರುವ ತುಟಿಗಳ ಈ ಆಟಕ್ಕೆ ಆದಿಗೆ ಸಂಪೂರ್ಣವಾಗಿ ಸಹಕರಿಸುತ್ತಾಳೆ. ಗಾನವಿ ಕೂಡ ಆದಿ ನೀಡುತ್ತಿರುವ ಮುತ್ತಿಗೆ ಮತ್ತಷ್ಟು ಅವಳ ಕೂದಲಿನೊಳಗೆ ಬೆರಳುಗಳನ್ನು ಸೇರಿಸಿ ಆ ಕೂದಲಿನಲ್ಲಿ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಿದ್ದರೆ ಗಾನವಿ ಸಂಪೂರ್ಣವಾಗಿ ಆ ಮುತ್ತಿನ ಮಧುರತೆಯನ್ನು ಆಸ್ವಾದಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಆದಿ ಸಣ್ಣದಾಗಿ ನಕ್ಕು ತುಟಿಗಳ ನಡುವೆ ಶುರುವಾದ ಆಟವನ್ನು ಮೆಲ್ಲನೆ ನಾಲಿಗೆಯವರೆಗೆ ತಲುಪಿಸುತ್ತಾನೆ. ಇಬ್ಬರೂ ಸಹ ಸರ್ವಸ್ವವನ್ನು ಮರೆತು ಆ ಗಾಢವಾದ ಮುತ್ತನ್ನು ಆಸ್ವಾದಿಸುತ್ತಿದ್ದರೆ ಸುಮಾರು 1/4 ಗಂಟೆಗಳ ಕಾಲ ನಡೆದ ಆ ಮುತ್ತಿಗೆ ಗಾನವಿಗೆ ಉಸಿರಾಟ ಭಾರವಾಗುತ್ತಿದ್ದರೆ ಗಾನವಿಯ ಉಸಿರಾಟದಲ್ಲಿನ ಬದಲಾವಣೆಯನ್ನು ಗಮನಿಸುತ್ತಾ ಅವಳ ತುಟಿಯ ಮೇಲೆ ಸ್ವಲ್ಪ ಕಚ್ಚಿ ಅವಳನ್ನು ಬಿಡುತ್ತಾನೆ ಆದಿ ಬಿಟ್ಟ ನಂತರ ಒಮ್ಮೆಲೆ ನಿಂತಿದ್ದ ತನ್ನ ಉಸಿರನ್ನು ಗಾನವಿ ಭಾರವಾಗಿ ತೆಗೆದುಕೊಳ್ಳುತ್ತಿದ್ದರೆ ವೇಗವಾಗಿ ಚಲಿಸುತ್ತಿರುವ ಅವಳ ಎದೆಯ ಬಡಿತವನ್ನು ನೋಡುತ್ತಾ ಸ್ವಲ್ಪ ಮೇಲಕ್ಕೆ ಕಾಣಿಸುತ್ತಿರುವ ಹೃದಯದ ಮೇಲೆ ಆದಿ ತನ್ನ ತುಟಿಗಳನ್ನು ಇಟ್ಟೊಡನೆ ಗಾನವಿ ಉಸಿರು ಮತ್ತೆ ನಿಂತು ಹೋಗುತ್ತದೆ. ಇಷ್ಟಪಟ್ಟ ಗಂಡಸಿನ ತುಟಿಗಳ ಸ್ಪರ್ಶ ತನ್ನನ್ನು ಮತ್ತೊಮ್ಮೆ ಮತ್ತಿಗೆ ಕರೆದೊಯ್ದರೆ ಬೊಂಬೆಯಂತೆ ನಿಂತು ಬಿಡುತ್ತಾಳೆ ಗಾನವಿ. ಇನ್ನೂ ಅಲ್ಲೇ ಇದ್ದರೆ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುವುದು ಕಷ್ಟವೆಂದು ಭಾವಿಸಿದ ಆದಿ ಗಾನವಿಯನ್ನು ಸ್ವಂತ ಮಾಡಿಕೊಳ್ಳಲು ಇದು ಸರಿಯಾದ ಸಮಯವಲ್ಲವೆಂದುಕೊಂಡು ತಕ್ಷಣ ತನ್ನ ಮೈಯಲ್ಲಿ ಏರುತ್ತಿರುವ ಬಿಸಿಯನ್ನು ತಗ್ಗಿಸಿಕೊಳ್ಳಲು ಗಾನವಿಯನ್ನು ಬಿಟ್ಟು ವಾಶ್ರೂಮ್ಗೆ ಹೋಗಿ ಶವರ್ ತಿರುಗಿಸಿ ಅದರ ಕೆಳಗೆ ನಿಲ್ಲುತ್ತಾನೆ. ತಣ್ಣನೆಯ ನೀರು ತಲೆಯ ಮೇಲಿಂದ ಕೆಳಕ್ಕೆ ಜಾರುತ್ತಿದ್ದರೆ ಅವನ ದೇಹದಲ್ಲಿ ಏರಿದ್ದ ಬಿಸಿ ನಿಧಾನವಾಗಿ ತಣ್ಣಗಾಗುತ್ತಿರುತ್ತದೆ ಆದಿಗೆ. ಅರ್ಧ ಗಂಟೆಗಳ ಕಾಲ ತಣ್ಣೀರಿನಲ್ಲಿ ಒದ್ದೆಯಾದ ಆದಿ ಮೆಲ್ಲನೆ ಸಹಜ ಸ್ಥಿತಿಗೆ ಬಂದು ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಹೊರಗೆ ಬರುತ್ತಾನೆ. ಆದಿ ಹೊರಗೆ ಬರುವವರೆಗೂ ಗಾನವಿ ಹಾಗೆಯೇ ಬಿಗಿಯಾಗಿ ಬೊಂಬೆಯಂತೆ ಅಲ್ಲೇ ನಿಂತಿರುವುದನ್ನು ನೋಡಿ ಇವಳು ಇನ್ನೂ ಪ್ರಜ್ಞೆಗೆ ಬಂದಿಲ್ವಾ ಎಂದು ಅಂದುಕೊಳ್ಳುತ್ತಾ ಆದಿಯ ಉಸಿರು ತನ್ನ ಕಿವಿಗಳಿಗೆ ಕುತ್ತಿಗೆಗೆ ಅತಿ ಹತ್ತಿರವಾಗಿ ತಾಗುತ್ತಿದ್ದರೆ ಪ್ರಜ್ಞೆಗೆ ಬಂದ ಗಾನವಿ ಎದುರಿಗಿರುವ ಆದಿಯನ್ನು ನೋಡುತ್ತಾ ಇದ್ದರೆ ಏನು ಆಗಲೇ ನಿಲ್ಲಿಸಿದ್ದನ್ನು ಮುಂದುವರೆಸಲಾ ಎಂದು ಮತ್ತೊಮ್ಮೆ ಕೇಳುವುದರೊಂದಿಗೆ ಬೆದರಿ ಹೋಗಿ ಪಕ್ಕದಲ್ಲೇ ಇದ್ದ ತನ್ನ ಸೀರೆಯನ್ನು ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಓಡಿ ಹೋಗುತ್ತಾಳೆ. ಬೆದರಿ ಹೋಗಿ ಜಿಂಕೆಯ ಮರಿಯಂತೆ ಓಡಿ ಹೋಗುತ್ತಿರುವ ಗಾನವಿಯನ್ನು ನೋಡಿ ಸಣ್ಣದಾಗಿ ನಗುತ್ತಾನೆ ಆದಿ. ಡ್ರೆಸ್ಸಿಂಗ್ ರೂಮ್ಗೆ ಹೋದ ಗಾನವಿ 10 ನಿಮಿಷಗಳ ಕಾಲ ಎದೆಯ ಮೇಲೆ ತನ್ನ 2 ಕೈಗಳನ್ನು ಇಟ್ಟುಕೊಂಡು ಅಲ್ಲಿಯವರೆಗೆ ನಡೆದದ್ದನ್ನು ನೆನಪಿಸಿಕೊಂಡು ಕೆನ್ನೆಗಳು ಕೆಂಪಾಗುತ್ತಿದ್ದರೆ ತುಟಿಯ ಮೇಲೆ ಸಣ್ಣದಾಗಿ ಏರುತ್ತಿರುವ ಹುರಿಗೆ ಎದುರಿಗೆ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾಳೆ. ತುಟಿಯ ಮೇಲೆ ಆದಿ ನೀಡಿದ ಕಡಿತ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ಇನ್ನಷ್ಟು ಮುದುಡಿಕೊಳ್ಳುತ್ತಾಳೆ ಗಾನವಿ. ಸ್ವಲ್ಪ ಹೊತ್ತಿಗೆ ಹೃದಯದ ಬಡಿತ ಕಡಿಮೆಯಾಗಿದ್ದರಿಂದ ಮೆಲ್ಲನೆ ಅಲ್ಲಿಂದ ಕೈಗಳನ್ನು ತೆಗೆದ ಗಾನವಿಗೆ ಆದಿ ಆಗಲೇ ತನ್ನ ಹೃದಯದ ಮೇಲೆ ಇಟ್ಟ ಮುತ್ತು ನೆನಪಿಗೆ ಬಂದು ಆನಂದ ಪರವಶಳಾಗುತ್ತಿದ್ದರೆ
ಅಷ್ಟರಲ್ಲಾಗಲೇ ಗಾನವಿ ಒಳಗೆ ಹೋಗಿ ಬಹಳ ಹೊತ್ತಾಗಿದ್ದರಿಂದ ಇನ್ನೂ ಹೊರಗೆ ಬಾರದೆ ಒಳಗೆ ಏನು ಮಾಡುತ್ತಿದ್ದಾಳೆ ಇವಳು, ಮತ್ತೆ ಬೊಂಬೆಯಂತೆ ಬಿಗಿಯಾಗಿ ನಿಂತಿದ್ದಾಳ ಏನು ಎಂದುಕೊಳ್ಳುತ್ತಾ ಅಷ್ಟರಲ್ಲಾಗಲೇ ನೈಟ್ ಟ್ರ್ಯಾಕ್ ಟೀ ಶರ್ಟ್ನಲ್ಲಿ ರೆಡಿಯಾದ ಆದಿ ಹೊರಗಿನಿಂದ ಡ್ರೆಸ್ಸಿಂಗ್ ರೂಮ್ ಬಾಗಿಲು ತಟ್ಟುತ್ತಾನೆ. ಹೊರಗಿನಿಂದ ನಾಕಾಗುತ್ತಿರುವ ಬಾಗಿಲಿನ ಸದ್ದಿಗೆ ಪ್ರಜ್ಞೆಗೆ ಬಂದ ಗಾನವಿ ತಕ್ಷಣ ಸೀರೆ ಉಟ್ಟುಕೊಂಡು ಹೊರಗೆ ಬರುತ್ತಾಳೆ. ಡ್ರೆಸ್ಸಿಂಗ್ ರೂಮ್ ಬಾಗಿಲು ತೆರೆದ ಸದ್ದು ಕೇಳಿ ಆ ಕಡೆ ನೋಡಿದ ಆದಿಗೆ ಸ್ಕೈ ಬ್ಲೂ ಕಲರ್ ಸೀರೆಯಲ್ಲಿ ಸಾಗರ ಕನ್ಯೆಯಂತೆ ದರ್ಶನ ನೀಡುತ್ತಾಳೆ ಗಾನವಿ. ಒದ್ದೆ ಆರದ ಕೂದಲಿಗೆ ಜಡೆ ಹಾಕದೆ ಪ್ಲಕ್ಕರ್ ಹಾಕಿ ಬಿಟ್ಟಿದ್ದರಿಂದ ಬಾಲ್ಕನಿಯಿಂದ ಬರುವ ಗಾಳಿಗೆ ಗಾನವಿಯ ಕೂದಲುಗಳು ಬೀಸುವ ಗಾಳಿಯೊಂದಿಗೆ ಪೈಪೋಟಿ ನಡೆಸುತ್ತಾ ಆ ಗಾಳಿಗೆ ಅನುಗುಣವಾಗಿ ಎತ್ತ ಬೀಸಿದರೆ ಅತ್ತ ಅಲೆಗಳಂತೆ ಸಾಗುತ್ತಿದ್ದರೆ ಇನ್ನೂ ಸುಂದರವಾಗಿ ಕಾಣಿಸುತ್ತಾಳೆ ಗಾನವಿ. ಬಾಗಿಲು ತೆರೆದು ಹೊರಗೆ ಬಾರದೆ ಅಲ್ಲೇ ನಿಂತಿರುವ ಗಾನವಿಯನ್ನು ನೋಡಿ, ಏನು ಇವತ್ತು ಪೂರ್ತಿ ಅಲ್ಲೇನಾ, ಇಲ್ಲಿಗೆ ಬರಲ್ವಾ ಎನ್ನುತ್ತಿದ್ದರೆ ಆದಿ ಮಾತಿಗೆ ಬೆದರಿದ ಗಾನವಿ ಹೊರಗೆ ಬರುತ್ತಾಳೆ. ಆದರೆ ಆದಿ ಕಡೆ ನೋಡಬೇಕೆಂದರೆ ಏನೋ ಮುಜುಗರ ಅಡ್ಡಿ ಬರುತ್ತಿದ್ದರೆ ಆದಿಯ ಮುಂದೆ ಬಂದು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಲ್ಲುತ್ತಾಳೆ ಗಾನವಿ. ಎಷ್ಟಕ್ಕೂ ತಲೆ ಎತ್ತದ ಹಾಗೆ ನಿಂತಿದ್ದ ಗಾನವಿಯನ್ನು ನೋಡಿ, ಟ್ರೇಲರ್ಗೆ ಹೀಗಾದರೆ ಪೂರ್ತಿ ಸಿನಿಮಾಗೆ ಏನಾಗಿ ಬಿಡುತ್ತೀಯೋ ನೀನು ಎಂದು ಮನಸ್ಸಿನಲ್ಲಿ ನಗುತ್ತಾ, ಹಾಂ ಹೀಗೆಯೇ ಇರುತ್ತೀಯಾ, ಡಿನ್ನರ್ ಏನಾದರೂ ಬಡಿಸುವುದಿದೆಯಾ ಎನ್ನುತ್ತಿದ್ದರೆ ಆ ಕಡೆ ನೋಡಿದ ಗಾನವಿ ಈಗಲೇ ತರುತ್ತೇನೆ ಎನ್ನುತ್ತಾ ಓಡುತ್ತಾ ಕೆಳಗೆ ಹೋಗಲು ಮುಂದಾಗುತ್ತಾಳೆ. ಹೋಗುತ್ತಿರುವ ಗಾನವಿಯ ಕೈ ಹಿಡಿದು ನಿಲ್ಲಿಸುತ್ತಾನೆ ಆದಿ. ಗಾನವಿ ಹಾಗೆ ಕೆಳಗೆ ಹೋದರೆ ಖಚಿತವಾಗಿ ಶಾಂಭವಿಯ ಕಣ್ಣಿಗೆ ಬೀಳುತ್ತಾಳೆಂದು ಮತ್ತೆ ಅವಳು ಗಾನವಿಯನ್ನು ಏನಾದರೂ ಮಾಡಿ ತನ್ನ ಸಂತೋಷವನ್ನು ನಾಶ ಮಾಡುತ್ತಾಳೆಂದು ಅಂದುಕೊಂಡು ಗಾನವಿಯನ್ನು ನಿಲ್ಲಿಸಿ ಕೆಳಗೆ ಫೋನ್ ಮಾಡಿ ಡಿನ್ನರ್ ಮೇಲಕ್ಕೆ ಕಳುಹಿಸಲು ಹೇಳುತ್ತಾನೆ ಆದಿ. ಡಿನ್ನರ್ ಮೇಲಕ್ಕೆ ಬರುತ್ತದೆ ಬಿಡು, ನೀನು ಕೆಳಗೆ ಹೋಗಬೇಡ ಎಂದು ಆದಿ ಅಂದೊಡನೆ ಏನಾಯ್ತು ರೀ, ನಾನು ಹೋಗಿ ತರುತ್ತಿದ್ದೆನಲ್ಲ ಎನ್ನುತ್ತಿದ್ದರೆ ಗಾನವಿಯ ಕಡೆ ಒಂದು ನೋಟ ಬೀರುತ್ತಾನೆ ಆದಿ. ತಕ್ಷಣ ಆದಿಯ ನೋಟಕ್ಕೆ ಸೈಲೆಂಟ್ ಆಗಿ ಬಿಡುತ್ತಾಳೆ ಗಾನವಿ. ಸೀತಮ್ಮ ಡಿನ್ನರ್ ಮೇಲಕ್ಕೆ ತರುವಷ್ಟರಲ್ಲಿ ಅಲ್ಲೇ ಇದ್ದ ಮಿನಿ ಫ್ರಿಡ್ಜ್ನಿಂದ ವಾಟರ್ ಬಾಟಲ್ಗಳನ್ನು ತೆಗೆದಿಡುತ್ತಾಳೆ ಗಾನವಿ. ಇಷ್ಟರಲ್ಲಿ ಸೀತಮ್ಮ ಬಾಗಿಲು ನಾಕ್ ಮಾಡಿದ್ದರಿಂದ ಹೋದ ಗಾನವಿ ಬಾಗಿಲು ತೆಗೆದೊಡನೆ ಡಿನ್ನರ್ ಜೋಡಿಸಿದ ಟ್ರೇಯನ್ನು ಗಾನವಿಗೆ ಕೊಡುತ್ತಾ ಗಾನವಿಯ ಕಡೆ ನೋಡುತ್ತಾಳೆ. ಹೊಸದಾಗಿ ಗಾನವಿಯ ಮುಖದಲ್ಲಿ ಕಾಣಿಸುತ್ತಿರುವ ನಾಚಿಕೆ, ಕೆನ್ನೆಗಳಲ್ಲಿನ ಕೆಂಪು, ತುಟಿಗಳ ಮೇಲಿನ ಕಡಿತವನ್ನು ನೋಡಿ ನಗುತ್ತಾ ಸಂತೋಷದಿಂದ ಕೆಳಗೆ ಹೊರಟು ಹೋಗುತ್ತಾಳೆ ಸೀತಮ್ಮ. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಥ್ಯಾಂಕ್ ಯು ಸೋ ಮಚ್.